ಏನು ಸೆಕ್ಷನ್ ನಿಮ್ಮದು ಇನ್ನೊಂದು ಇದು ಪೆನ್ಷನ್ ವಿಷಯ ಯಾವುದು ಯಾಕೆ ಇದು ಒಂದೇ ಪೆನ್ಷನ್ ಅಂತ ನಾವು ಸುಮಾರು 600 ತನಕ ಚೆಕ್ ಮಾಡಿದ್ವಿ. 600 ಚೆಕ್ ಮಾಡಿದ್ರೆ ಒಂದು 50 ಅಷ್ಟೇ ಎಲಿಜಿಬಲ್. ಇಲ್ಲ ಬಿಸಿಯವರು ಕೊಡಿ ಬಿಸಿಯವರ ಐ ಮೀನ್ ತಹಶೀಲ್ದಾರ್ ಆಫೀಸ್ ರಷ್ಯಾ ಇಮಿಡಿಯೇಟ್ಲಿ. ಕ್ರಿಯೆ ಹಾಗೂ ಆ ತಪ್ಪುಗಳು ಎಲ್ಲವನ್ನು ಗಮನಿಸಿದ್ದು ತಕ್ಷಣ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಆ ಡೆಪ್ಟಿ ತಹಶೀಲ್ದಾರ್ ಏನಿದ್ದಾರೆ DT ವಾಲ್ಮೀಕಿ ಉಪ ತಹಶೀಲ್ದಾರ್ ನಾಡ ಕಚೇರಿ ಬೆಟಗೇರಿ ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು, ಅಮಾನತುಗೊಳಿಸಬೇಕು ಹಾಗೂ ಎನ್ಕ್ವೈರಿ ಹಾಗೂ ಇತರ ಕಾನೂನಾತ್ಮಕವಾಗಿ ಏನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿಗಳು ಆ ಉಪ ತಹಶೀಲ್ದಾರರನ್ನು ಅಮಾನತ್ ಇರಿಸಿದ್ದಾರೆ. ತಕ್ಷಣದಿಂದ ಜಾರಿಗೆ ಬರುವಂತೆ ವಿಚಾರಣೆಯನ್ನು ಕಾಯ್ದಿರಿಸಿ ಸರ್ಕಾರದ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ. ಈ ಅನರ್ಹರಿಗೆ ಕೊಡುವಂಥ ಈ ಒಂದು ಸೌಲಭ್ಯವನ್ನು ನಿಲ್ಲಿಸೋದ್ರ ಸಲುವಾಗಿ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಅವರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಬರೆದಿದ್ದಾರೆ. ನಮ್ಮ ಜಿಲ್ಲೆಯೊಳಗೆ ಒಟ್ಟು 17,997 ಜನ ಅನರ್ಹರಿಗೆ, ಯಾರಿಗೆ ಬಡವರಿಗೆ, ಯಾರು ಮುದುಕರು, ಯಾರು ವಿಧವೆಯರು, ಯಾರು ಅರ್ಹರು ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಈ ಹಣವನ್ನು, ಈ ಸೌಲಭ್ಯವನ್ನು ಅನರ್ಹರಿಗೆ ನೀಡೋದ್ರ ಮೂಲಕ ಇವು ಯಾರು ಅನರ್ಹರಿದ್ದಾರೆ 30 ವರ್ಷದವ್ರಿಗೆ ಪೆನ್ಷನ್ ಕೊಟ್ಟಿದ್ದಾರೆ, ಗಂಡ ಇದ್ದವ್ರಿಗೆ ವಿಧವಾ ಪೆನ್ಷನ್ ಕೊಟ್ಟಿದ್ದಾರೆ. ಇಂಥವೇನದವಲ್ಲ ಇವುಗಳನ್ನು ತಕ್ಷಣ ಈ ತಿಂಗಳದಿಂದ ಇವತ್ತು 29 ಒಂದನೇ ತಾರೀಕಿಗೆ ಅವ್ರಿಗೆ ಹೋಗಬೇಕಾಗಿತ್ತು, ಅದು ಹೋಗದ ಹಾಗೆ ನಿಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಆ ದಿಸೆಯೊಳಗೆ ಜಿಲ್ಲಾಡಳಿತ ಕ್ರಮ ಇಡ್ತಾ ಇದೆ.